ಹಾಯ್ ಗಾಯ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಬೆಳಗ್ಗೆ ಹೇಳಿದ್ನಲ್ಲ, ಶ್ರೀಮಂತ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಶ್ರೀಮಂತ ಮುಗಿಸ್ಕೊಂಡು ಆದಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರಂಗೆ ಹೊರಟಿದ್ದೀವಿ ಗಾಯ್ಸ್. ನೋಡಿ, ಈಗ ಯಡಿಯೂರು ಸಿದ್ಧಲಿಂಗೇಶ್ವರಂಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಹೊರಟಿದ್ದೀವಿ. ಅಲ್ಲಿ ಅಪ್ಪ ಅಮ್ಮ ಎಲ್ಲ ರೆಡಿಯಾಗಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲೆಲ್ಲ ಮುಗಿಸ್ಕೊಂಡು ಯಡಿಯೂರು ಸಿದ್ಧಲಿಂಗೇಶ್ವರಂಗೆ ಬಂದ್ವಿ. ಇವಾಗ ಜಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ರೋಡಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗಾಯ್ಸ್. ನೋಡಿ, ವಿಡಿಯೋ ಹೇಗಿದೆ ನೋಡಿ ಸಪೋರ್ಟ್ ಮಾಡಿ. ಫೋನ್ ಮಾಡ್ತೀನಿ ತಡಿ. ಯಾರಿಗಾರು ಅಲ್ಲಿ ತೆಗಿಬೇಕು, ಯಾರಾನ ಇಲ್ದು. ಏನು ತೆಗಿಬೇಕಪ್ಪ? ಅಣ್ಣ 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 ಬಂದ್ಬಿಡ್ತ. ಅಣ್ಣ 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 ಬೈಕ್ ಅಂತಾರ, ಕಾರ್ ಓಡ್ಸಕ್ ಬರಲ್ಲ ಎಲ್ಗಳು ನಮ್ಮ ಕರೆಕ್ಟ್. ಜಿನಿವಾಸಿ ನಿಜ, ದೇವರಣೆಗೂ ನಿಜ ಅದು. ಅಲ್ವೇ? ಥ್ಯಾಂಕ್ಸ್ ಅಣ್ಣ. ಅಷ್ಟೇ ನೋಡಿ, ಹಿಂಗೆ ಅಂದ್ಬಿಟ್ರೆ ಅವನೇನಕ್ಕೆ ಬಿಟ್ಟೆ ಇನ್ನೋವಾದವನ್ನ. ಅವ್ರಿಗೆ ಯಾರು ವಯಸ್ಸಾಗಿರೋರು ಅವರಲ್ಲಿ ಇಲ್ಲಿ ಮೇಲಿಂದ ಮಾಡ್ಕೊಳ್ಳಿ. ನೋಡು ಇನ್ನೊಂದು ಪುಣ್ಯ ಇದಂತ ಗಿಡ ಅಷ್ಟು ಎಲೆ ನೋಡಿ ಎಷ್ಟು ಮಾಡ್ಕೊಂಡ್ರಿ ಅದನ್ನ. ಗಿಡ ನನ್ನ ಮಗ ಕೆಂಪುದ. ಹಾ, ಈ ಕಡೆ ಬಂದೆ ಬಾ. ಬಂದಿದ್ದೀವಿ ನೋಡೋಣ ಅಂತ. ವಾತಾವರಣ ಎಲ್ಲ ನಿಜವಲ್ಲೂ ತುಂಬಾನೇ ಚೆನ್ನಾಗಿತ್ತು. ಅಂದರೆ ಅಷ್ಟು ಬಿಸಿಲು ಇರಲಿಲ್ಲ, ಮತ್ತೆ ಅಷ್ಟು ಇದು ಇರಲಿಲ್ಲ, ಚಳಿನೂ ಇರಲಿಲ್ಲ, ಮೀಡಿಯಮ್ ಇತ್ತು. ಹಂಗಾಗಿ ನೋಡಿ ಎಷ್ಟು ದೊಡ್ಡ ದೇವಸ್ಥಾನ ಅಂತ. ನಿಜವಲ್ಲೂ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿಗೆ ಬಂದರೆ. ನಾವು ಬಂದು ಕಾರ್ ಪೂಜೆ ಮಾಡಿಸಿ, ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಎಲ್ಲ ಮಾಡಿಸಿದ್ವಿ. ಬನ್ನಿ, ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ಒಳಗಡೆ. ಹಾಂ, ದೇವಸ್ಥಾನಕ್ಕೆ ಪೂಜೆಗೆ ಹಣ್ಣು ಕಾಯಿ ಹೂವು ಎಲ್ಲ ಬೇಕಲ್ಲ, ಹಾಗಾಗಿ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಂಡು ನಿಂತಿದ್ದಾರೆ. ನಮ್ಮ ಮನೆಯವರು ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು. ವಿಭೂತಿ ಎಲ್ಲನೂ ತೊಗೊಂಡು ಬರೋಣ. ದೇವ್ರ ಹತ್ರ ಇಟ್ಟು ವಿಭೂತಿ ಕೊಡ್ತಾರೆ ಮನೆಗೆ, ನಾವು ಧರಿಸ್ಕೊತೀವಲ್ಲ, ಹಾಗಾಗಿ ಪೂಜೆಗೆ ತೊಗೊಂಡ್ವಿ. ಕುಂತಿದ್ದಾನೆ ದೇವಸ್ಥಾನದ ಮುಂದೆ ಸುಮ್ಮನೆ ನಾನು ನಮ್ಮ ಮನೆಯವರಿಬ್ಬರು ಹಂಗೆ ಸುಮ್ಮನೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ. ನಮ್ಮ ಪೂರ್ಣಿಮಾದ ತೆಕ್ಕೊಡ್ಲಕ್ಕೆ ಫೋಟೋ ಅಂದ್ಲು. ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ವಿ ಅಷ್ಟೇ ನಾವು. ಅದಕ್ಕೆ ಬೇಡ ಅಂತಿದ್ರು ನಮ್ಮ ಮನೆಯವರು. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜವಾಗ್ಲೂ ಖುಷಿಯಾಗುತ್ತೆ ಅಲ್ಲಿಗೆ ಹೋದರೆ. ಅಂದರೆ ತುಂಬಾ ರಶ್ ಇರಲಿಲ್ಲ, ಏನಿಲ್ಲ. ನಮಗೆ ಸಖತ್ ಭಯ ಆಗ್ಬಿಟ್ಟಿತ್ತು. ಸಂಡೇ ಬೇರೆ ರಥಸಪ್ತಮಿ ಇತ್ತಲ್ವ, ಹಾಗಾಗಿ ಸಖತ್ ರಶ್ ಇರುತ್ತೇನೋ ಅಂದ್ಕೊಂಡ್ವಿ. ಬಟ್ ರಶ್ ಇರಲಿಲ್ಲ. ಖಾಲಿ ಇದೆ, ಪರವಾಗಿಲ್ಲ ಇವತ್ತು. ಆ್ಯಕ್ಚುಲಿ ರಶ್ ಇಲ್ಲ ಅಷ್ಟೊಂದು. ಅದೇನೇ ಮತ್ತೆ ನೋಡಿ, ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ಸ್ವಲ್ಪ ರಶ್ ಇಲ್ಲ. ಆಮೇಲೆ ಬರ್ತಾ ತುಂಬಾ ಜನ ಆದರು, ಸ್ವಲ್ಪ ರಶ್ ಆಯಿತು ಆಮೇಲೆ. ಬಟ್ ನಾವೇ ಫಸ್ಟು ಮುಂದೆ ಇದ್ದಿದ್ದು. ಆಮೇಲೆ ಏನಾಯ್ತಂದರೆ ನಾವು ವಿಡಿಯೋ ಅದು ಇದು ಮಾಡ್ಕೊಂಡು ಓಡಾಡ್ತಾ ಇದ್ವಾ, ಎಲ್ಲ ಮುಂದೆ ಹೊರಟೋಗ್ಬಿಟ್ರು. ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಯಾರು ಸುಮ್ಮನೆ ಇರ್ತಾರೆ. ಹಂಗಾಗಿ ಎಲ್ಲ ಅವ್ರವ್ರ ಪಾಡ್ಗೆ ಅವ್ರ ಮುಂದೆ ನಾವು ಜಾಗ ಬಿಟ್ವಿ. ಹಾಗಾಗಿ ಮುಂದಕ್ಕೆ ಹೋದರು. ಮತ್ತು ಅರ್ಚನೆಗೆ ಬೇರೆ ತೊಗೊಬೇಕಲ್ವ, ಅಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆಯಿತು. ಸುಮಾರು ಜನ ಅರ್ಚನೆಗೆ ತೊಗೊಳ್ಳಿಲ್ಲ. ನಾವು ತೊಗೊಳ್ಳೋಣ ಅಂದರೆ ಅರ್ಚನೆಗೆ ತೊಗೊಂಡ್ರೆ ಒಳಗಡೆನೇ ಬಿಡ್ತಾರೆ, ದೇವಸ್ಥಾನದ ಒಳಗಡೆನೆ. ಹಾಗಾಗಿ ಅರ್ಚನೆಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಚನೆಗೆ ತೊಗೊಂಡ್ವಿ. ಕೊಡಿ ಒಂದು ಅರ್ಚನೆ ತಗೊಳ್ರಿ, ಒಂದು ಚೀಟಿ ಅರ್ಚನೆ. ಇದು ವೀರಭದ್ರೇಶ್ವರ, ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲೇ ಇದೆಯಲ್ಲ. ಕೈ ಮುಕ್ಕೊಳ್ಳಿ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ. ಅದು ಫುಲ್ ವಿಡಿಯೋ ಮಾಡ್ಕೊಂಡು ನಿಜವಾಗ್ಲೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಫುಲ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ರಶ್ ಆಗಿಬಿಡ್ತು ಬರ್ತಾ. ಆಮೇಲೆ ರಥಸಪ್ತಮಿ ಅಲ್ವಾ, ಹಾಗಾಗಿ ಚೆನ್ನಾಗಿ ಅಲಂಕಾರ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಹೂವಿಂದ ಅಲಂಕಾರ ದೇವ್ರಿಗೆ ಮತ್ತು ದೇವಸ್ಥಾನಕ್ಕೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ. ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ರಥಸಪ್ತಮಿ ಇತ್ತಲ್ವ, ಹಂಗಾಗಿ ಸಂಜೆ ಅಲ್ಲಿ ರಥನೂ ಇತ್ತು, ತೇರು ಎಳಿತಾರಲ್ವ, ಅದನ್ನು ಮಾಡ್ತಾಯಿದ್ರು. ಬಟ್ ಅಲ್ಲವರೆಗೂ ನಾವು ಇರೋಕೆ, ಯಾಕಂದರೆ ಇನ್ನೂ ಇಲ್ಲಿ ಮುಗಿಸ್ಕೊಂಡು ಅಟ್ಟಿಲಕ್ಕಮ್ಮ ಜಲದಗಿರಿ ಅಮ್ಮಂಗೆ ಹೋಗಬೇಕಾಗಿತ್ತು. ಹಾಗಾಗಿ ಫಸ್ಟು ಇದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗಾಯ್ಸ್, ನೋಡಿ ಸಪೋರ್ಟ್ ಮಾಡಿ. ಅಲ್ಲಿ ವಿಡಿಯೋ ಒಳಗಡೆ ಅಲೋ ಇಲ್ಲ ಅಂತ ಹೇಳ್ತಿದ್ದೆ, ನನ್ನ ಮಗ ಬೈತಾ ಇದ್ದಾನೆ. ವಿಡಿಯೋ ಅಲೋ ಇಲ್ಲ ಅಂದರೂ ತೊಗೊತಾನೆ ಇದೆಯಾ ನೀನು, ಬೈಸ್ಕೋಬೇಕಾ ನೀನು ಅಂತ ಅಂತ ಇದ್ದ.
ಹಂಗಾದರೂ ನಮ್ಮ ಕರ್ತವ್ಯ ನಾವು ಯೂಟ್ಯೂಬರ್ ಆದಮೇಲೆ ಮಾಡಲೇಬೇಕಲ್ವಾ ಅಂತೇಳ್ಬಿಟ್ಟು ಸ್ವಲ್ಪನೇ ವಿಡಿಯೋ ತೊಗೊಂಡಿದ್ದೀನಿ ನೋಡಿ. ಇದು ಮೆರವಣಿಗೆ ದೇವರು. ಅದೇ ಇಲ್ಲಿ ಪೂಜೆ ಎಲ್ಲ ಇಲ್ಲಿ ಮಾಡಿಕೊಡ್ತಾರೆ. ಅರ್ಚನೆ ಮಾಡೋರಿಗೆ ಮಾತ್ರ ಒಳಗಡೆನೇ ಪೂಜೆ ಮಾಡಿಕೊಡ್ತಾರೆ. ಬಟ್ ನಮ್ಗೆ ಅದು ಗೊತ್ತಿರಲಿಲ್ಲ, ಇಲ್ಲೇ ಮಾಡಿಸಿದ್ವಿ ಮತ್ತು ಒಳಗಡೆನೂ ಒಂದು ಸರಿ ಕೊಟ್ವಿ ನೋಡಿ. ಅದೇ ಮೇಯ್ನು ಸಿದ್ಧಲಿಂಗೇಶ್ವರ. ಬಟ್ ಅಲ್ಲಿ ತೊಗೊಳಕ್ಕಾಗಿಲ್ಲ ಗೈಸ್ ವಿಡಿಯೋನ. ಸ್ವಲ್ಪ ತೊಗೊಂಡಿದ್ದೀನಿ ಒಳಗಡೆ ಹೋದ್ಮೇಲೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಬಟ್ ಅಲ್ಲಿ ತೊಗೊಳಂಗಿಲ್ಲ, ಬೇಕಾದ್ರೆ ಒಬ್ಬರು ತೊಗೊಂಡ್ರೆ ಎಲ್ಲರೂ ಅದನ್ನೇ ಮಾಡ್ತಾರಮ್ಮ, ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ತೊಗೋಬೇಡಿ ಅಂತ ಹೇಳಿದ್ರು. ಹಂಗೂ ಸ್ವಲ್ಪ ತೊಗೊಂಡೆ ನಾನು, ಸುಮ್ಮನೆ ಇದ್ರು ಅವರು, ಜಾಸ್ತಿ ತೊಗೊಳ್ಳಿಲ್ಲ, ಸ್ವಲ್ಪ ವಿಡಿಯೋ ತೊಗೊಂಡೆ ಅಷ್ಟೇ ನೋಡಿ. ಇದು ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ, ನಮ್ಮ ಮನೆದೇವರು. ಇದು ವೀರಭದ್ರೇಶ್ವರ, ಸಿದ್ಧಲಿಂಗೇಶ್ವರನೂ ಕೂಡ. ಹಾಗಾಗಿ 2 ದೇವರೂ ಒಂದ್ರ ಹತ್ರನೇ ಇದೆ ನೋಡಿ. ತುಂಬಾ ಖುಷಿ ಆಗುತ್ತೆ ಅಲ್ಲಿಗೆ ಹೋದರೆ. ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಎಲ್ಲ ದೇವರಿಗೂ ಕೈ ಮುಕ್ಕೊಂಡು ಬಂದ್ವಿ ಗಾಯ್ಸ್. ಈಚೆ ಬಂದು ನೋಡಿ ಕಾರಿಗೂ ಪೂಜೆ ಮಾಡಿಸ್ಬೇಕಾಗಿತ್ತು. ವೀರಭದ್ರೇಶ್ವರಂಗೆ ಹೋಗಿ ಪೂಜೆ ಮಾಡಿಸಿದ್ವಿ. ಇಲ್ಲಿ ಸಿದ್ಧಲಿಂಗೇಶ್ವರಿಗೆ ಬಂದು ಪೂಜೆ ಮಾಡಿಸಿರಲಿಲ್ಲ. ಹಾಗಾಗಿ ತುಂಬ ದಿನದಿಂದ ಅಂದ್ಕೊತಿದ್ವಿ ಕಾರ್ ತೊಗೊಂಡಾಗಿಂದ 1.5 ತಿಂಗಳಿಂದನೂ ಹೋಗಿ ಬರಬೇಕು ಸಿದ್ಧಲಿಂಗೇಶ್ವರಂಗೆ ಅಂತ. ಬಟ್ ಟೈಮೇ ಆಗಿರಲಿಲ್ಲ. ಹಂಗಾಗಿ ಇವತ್ತು ಟೈಮ್ ಕೂಡ ಬಂತು. ರಥ ಸಪ್ತಮಿ ಅಲ್ಲ ಗಾಬರಿ ಮಾಡಿದ್ರೆ ಗುದ್ದುತ್ತೆ. ಪಾಪಾಸು ಅದ್ರ ಪಾಡ್ಗೆ ಅದು ಬಂದುಬಿಡ್ತು. ಎಲ್ಲರೂ ಎದ್ರುಕೊಂಬಿಟ್ರು. ಯಾಕಂದ್ರೆ ಅದು ಸುಮ್ಮನೆ ಅದೇನು ಮಾಡೋದಿಲ್ಲ, ಗುಮ್ಮುತ್ತೆ ಅಂತ ಎಲ್ರಿಗೂ ಭಯ ಇದ್ದೇ ಇರುತ್ತಲ್ವ. ಹಂಗಾಗಿ ಪಾಪ ಅದ್ರ ಪಾಡ್ಗೆ ಅದು ಹೋಯ್ತು, ಎಲ್ಲ ಕೈ ಮುಟ್ಕೊಂಡಿದ್ದೆ ಅದು ಹಸುಗೂ. ಅದೇನು ಮಾಡಲಿಲ್ಲ. ಅದು ಯಾಕೆ ಭಯ ಇದ್ದೇ ಇರುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿ ಈಶ್ವರನ ಬಿಡಿಸಿದ್ದಾರೆ ಅವರು, ಪೂಜೆ ಮಾಡ್ತಾರಲ್ಲ ಐನವರು ಅವರು. ಈಶ್ವರನ ಬಿಡಿಸಿ ತುಂಬ ಚೆನ್ನಾಗಿ ಕಾಲಿಗೆ ವಿಭೂತಿ ಎಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಪೂಜೆ ಮಾಡಿಸ್ಬೇಕು ಅಂತ ತುಂಬ ದಿನ ಅಂದ್ಕೊತಾ ಇದ್ವಿ. ಹಂಗಾಗಿ ಬಂದು ದೇವ್ರಿಗೆ ಪೂಜೆನ ಮಾಡಿಸಿದ್ದಾಯ್ತು. ಮನೆ ದೇವರಿಗೆ ಕಾರ್ಗೂ ಪೂಜೆ ಮಾಡಿಸ್ಕೊಂಡ್ವಿ. ಕಾರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಆದಮೇಲೆ ಸುಮ್ಮನೆ ಹಂಗೆ ಸ್ವಲ್ಪ ವಿಡಿಯೋಗಳು ಮಾಡಿಕೊಂಡು, ಏನು ಗೊತ್ತಾ, ವಾಯ್ಸ್ ಓವರ್ ಕೊಡೋಕ್ಕೆ ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಫುಲ್ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಎಲ್ಲ ಫುಲ್ ಬ್ಯಾಕ್ಗ್ರೌಂಡಲ್ಲಿ ದೇವ್ರದ್ದು ಹಾಡು ಬರ್ತಾಯಿತ್ತು ಗೈಸ್. ಹಂಗಾಗಿ ಅದನ್ನು ಸ್ವಲ್ಪ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಮಾತಾಡಿದ್ದೆಲ್ಲ. ಬಟ್ ದೇವ್ರದ್ದು ಹಾಡು ಹಾಕಿದ್ರಲ್ವ, ಹಾಗಾಗಿ ಅದು ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಜವಲ್ಲೂ ತುಂಬಾ ಚೆನ್ನಾಗಿದೆ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಡಿಯೂರು ಸಿದ್ಧಲಿಂಗೇಶ್ವರ ವೀರಭದ್ರೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ನಾಡ್ದು. ಅದರಲ್ಲಿ ಎಟ್ಟಿಲಕಮ್ಮ ಜಲದಗಿರಿ ಅಮ್ಮಂಗೆ ಹೋಗಿದ್ದು ಅದು ವಿಡಿಯೋ ಇದೆ. ಇದಾದಮೇಲೆ ನೆಕ್ಸ್ಟ್ ಅದು ಅಪ್ಲೋಡ್ ಮಾಡೋಣ. ತುಂಬ ಲಾಂಗ್ ವಿಡಿಯೋ ಆದರೆ ಯಾರೂ ನೋಡೋಲ್ಲ ಗಾಯ್ಸ್. ಹಾಗಾಗಿ ಫಸ್ಟ್ ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಲಾಂಗ್ ವಿಡಿಯೋ. ಮತ್ತು ನಾಳೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಪಾರ್ಟ್ ಇದೆ ದೇವಸ್ಥಾನದ್ದೇನೆ. ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.